ದೇವಾಲಯ ಎನ್ನುವುದು ವೇದ ಕಾಲದಲ್ಲಿ ಇರಲಿಲ್ಲ ಮೊದಲು. ನಂತರ ತ್ರೇತಾಯುಗಕ್ಕೆ ಆಗುವಾಗ ದೇವಸ್ಥಾನದ್ದೆಲ್ಲ ಕಲ್ಪನೆ ಸ್ಟಾರ್ಟ್ ಆಯಿತು. ಹೇಗೆ ಅಂತ ಹೇಳಿದ್ರೆ, ದೇಹಾಲಯ ಮತ್ತು ದೇವಾಲಯ. ದೇಹ ಹೇಗಿದೆಯಾ, ದೇಹೋ ದೇವಾಲಯ ಪ್ರೋಕ್ತ ಜೀವೋ ದೇವ ಸನಾತನ ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇ. ಏನು ಅಂತ ಕೇಳಿದ್ರೆ, ದೇಹವೇ ದೇವಾಲಯ. ದೇಹೋ ದೇವಾಲಯ ಪ್ರೋಕ್ತ ದೇಹೋ ದೇವಾಲಯ ಪ್ರೋಕ್ತ ಜೀವೋ ದೇವ ಸನಾತನ. ಸನಾತನನಾದ ದೇವ ಪರಮಾತ್ಮ ಏನಿದೆ ಅವನೇ ಜೀವ, ಒಳಗೆ ಜೀವರೂಪದಲ್ಲಿದ್ದಾನೆ. ಇದನ್ನೇ ಗುಡಿಯ ನೋಡಿರನ್ನ, ದೇಹದ ಗುಡಿಯ ನೋಡಿರನ್ನ ಶಿಶುನಾಳ ಶರೀಫರು ಹೇಳಿದ್ದು. ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು ಅಡಗಿಕೊಂಡು ಇರುತ್ತೀಯ ಅಂತ. ಅರ್ಥ ಆಯ್ತಲ್ವಾ? ಸೊ ದೇಹವೇ ದೇವಾಲಯ ಪ್ರೋಕ್ತ ಜೀವೋ ದೇವ ಸನಾತನ ತ್ಯಜೇದ್ ಅಜ್ಞಾನ. ಅಜ್ಞಾನ ಎನ್ನುವ ನಿರ್ಮಾಲ್ಯವನ್ನು ತೆಗೆದ್ರೆ ಸೋಹಂ ನೀನೇ ಅದು ಅಂತ ಆ ಭಾವದಿಂದ ಪೂಜಿಸ್ಬೇಕಂತ. ಸೊ ದೇಹವನ್ನು ನೋಡಿ ದೇವಾಲಯದ ಕಲ್ಪನೆ ಬಂತು. ಹೇಗೆ ಅಂತ ಕೇಳಿದ್ರೆ, ಮೊದಲು ಬಲಿಪೀಠ ಅಥವಾ ಗರುಡಗಂಬ ಇರ್ತದೆ, ಅದು ನಮ್ಮ ಮೂಲಾಧಾರ ಚಕ್ರದ ಸಂಕೇತ. ನಂತರ ಈ ಪುರಾತನ ದೇವಾಲಯಗಳಿಗೆಲ್ಲ 7 ಬಾಗಿಲಿರ್ತಿತ್ತು. 7 ಬಾಗಿಲನ್ನು ಅಂತ ಹೇಳಿದ್ರೆ 7 ಚಕ್ರಗಳನ್ನು ದಾಟಿಕೊಂಡು ಹೋಗುವಂಥದ್ದು. ಸೊ ಅಲ್ಲಿ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಎತ್ತರ ಜಾಗದಲ್ಲಿ ಆ ಆಂಟೆನದ ಥರ ಅದು ಇರ್ತದೆ ಗರುಡಗಂಬ. ಅಲ್ಲಿಂದ ಅಲ್ಲಿ ಶಿಖರ ಪ್ರತಿಷ್ಠೆ ಮಾಡೋದು ಅಂತ ಇರ್ತದೆ, ಕಳಸ. ಅದಕ್ಕೂ ತುಂಬ ಇಂಪಾರ್ಟೆನ್ಸ್ ಇದೆ ದೇವಸ್ಥಾನದಲ್ಲಿ. ಸೊ ಅಲ್ಲಿಂದ ಎನರ್ಜಿಯನ್ನು ಇಲ್ಲಿಗೆ, ಅದಕ್ಕೆ ಪರ್ಟಿಕ್ಯುಲರ್ ಆದ ಲೋಹ ಎಲ್ಲ ಮಿಕ್ಸ್ ಮಾಡಿ ಪರ್ಟಿಕ್ಯುಲರ್ ಲೋಹವನ್ನೇ ಮರವನ್ನೇ ಬಳಸಬೇಕಂತೆಲ್ಲ ಇದೆ. ತುಂಬ ದೇಗುಲ ಶಾಸ್ತ್ರ ಎನ್ನುವುದು ಒಂದು ಅದ್ಭುತವಾದ ಶಾಸ್ತ್ರ. ಅಲ್ಲಿಂದ ಎನರ್ಜಿ ಅಲ್ಲಿಗೆ ಕಳಸಕ್ಕೆ ಬಂದು ಅದರ ಆಕಾರ ಕೂಡ ಆಗಿರ್ತದೆ ಕಳಸದ್ದು. ಅಲ್ಲಿಂದ ಕೆಳಗಿರುವ ವಿಗ್ರಹಕ್ಕೆ ಬರಬೇಕು. ಅಲ್ಲಿ ವಿಗ್ರಹದಲ್ಲಿ ಕೂಡ ಯೋಗನಾಳ ಅಂತ ಹಾಕ್ತಾರೆ, ಷಡಾಧಾರ ಅಂತ ಪ್ರತಿಷ್ಠೆ ಮಾಡ್ತಾರೆ, ನಿಧಿಕುಂಭ ಅಂತ ಹಾಕ್ತಾರೆ. ನಮ್ಮೊಳಗೆ ಏನು ಅದ್ಭುತವಾದ ಶಕ್ತಿ ನಮ್ಮ ಕುಂಡಲಿನಿಯಲ್ಲಿ ಮೂಲಾಧಾರದಲ್ಲಿ ಇದೆ, ಅದರ ಪ್ರತೀಕವಾಗಿ ಅಲ್ಲಿ ಬಂಗಾರ ನವರತ್ನಗಳನ್ನು ನಿಧಿಕುಂಭದೊಳಗೆ ಹಾಕಬೇಕಂತ ಇದೆ. ಯೋಗನಾಳ ನಮ್ಮ ಸುಷುಮ್ನ ಇದರ ಷಡಾಧಾರ ಅಂತ ಇದೆ, 6 ಆಧಾರ ಚಕ್ರಗಳ ಆಧಾರದ ಮೇಲೆ. ಸೊ ಇದನ್ನೆಲ್ಲ ವಿಧಿ ಪ್ರಕಾರ ಮಾಡಿ ಅದರ ಮೇಲೆ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡೋದು. ಅದರ ಮೇಲೆ ಹಾಕಿದ ಅಭಿಷೇಕ ನೀರು ತೀರ್ಥ ಆಗ್ತದೆ, ಅದರ ಮೇಲೆ ಹಾಕಿದ ಹೂವು ಪ್ರಸಾದ ಆಗ್ತದೆ. ಈ ರೀತಿಯೆಲ್ಲ ಮಾಡೋದು. ಅದಕ್ಕೆ ವಿಗ್ರಹ ಅಂತ ಹೇಳಿದ್ರೆ ಗ್ರಹಿಸಿದ್ದನ್ನು ವಿಸ್ತರಿಸುವುದು ಏನಾದು ವಿಗ್ರಹ. ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲಾತ್. ಯಾರು ಅರ್ಚಿಸ್ತಾನ, ಯಾರು ಪೂಜಿಸ್ತಾನ ಅವನ ತಪಶಕ್ತಿಯಿಂದ ಪ್ರತಿಮೆಗೆ ಸಾನ್ನಿಧ್ಯ ಬರ್ತದೆ. ನಾವು ಏನು ಮಾಡ್ತೇವೋ ಅದನ್ನು ಅದು ಗ್ರಹಿಸ್ತದೆ, ಅದನ್ನು ಅದು ವಿಸ್ತರಿಸ್ತದೆ. ಅದಕ್ಕೆ ಹೀಗೆ ಕೈ ಇರ್ತದೆ ಅದರದ್ದು. ಇಲ್ಲಿಂದ ಎನರ್ಜಿ ಬರುವಾಗ ನೀವು ದೀರ್ಘದಂಡ ನಮಸ್ಕಾರ ಮಾಡಿದರೆ ನಿಮ್ಮ 7 ಚಕ್ರಗಳು ಒಂದೇ ಲೆವೆಲಲ್ಲಿ ಬರೋದ್ರಿಂದ ನಿಮಗೆ ಶಕ್ತಿಪಾತ ಆಗ್ತದೆ. ಇದೆಲ್ಲ ಅದರ ಕನ್ಸೆಪ್ಟ್, ಅರ್ಥ ಆಯ್ತಲ್ವಾ? ಸೊ ಅದಕ್ಕೋಸ್ಕರ ಎಡಗಡೆ ಅನಿಸುತ್ತಬೇಕು. ನಿಮ್ಗೆ ಗೊತ್ತಿದೆ, ಇಲ್ಲಿ ಇಡಾ ನಾಡಿ ಇರ್ತದೆ. ಇಲ್ಲಿಂದ ಶ್ವಾಸ ತಗೊಂಡಾಗ ನಮ್ಮ ಮೆದುಳು ಶಾಂತ ಆಗ್ತದೆ, ಇಲ್ಲಿಂದ ತಗೊಂಡಾಗ ಮೆದುಳು ಕ್ರಿಯಾಶೀಲ ಆಗ್ತದೆ. ಸೊ ನಮಗೆ ದೇವಸ್ಥಾನದಲ್ಲಿ ಶಾಂತಿ ಬೇಕಾದ ಕಾರಣ ಎಡಗಡೆಯಿಂದ ಸುತ್ತು ಬರಬೇಕು ಅಂತೆಲ್ಲ ಹೇಳಿದ್ದು ಅದಕ್ಕೆ. ಅರ್ಥ ಆಯ್ತಲ್ವಾ? ಹಾಗಾದರೆ ಶಿವನದ್ದು ಯಾಕೆ ಮಾಡಬಾರ್ದು ಅಂತ ಹೇಳಿದ್ರೆ, ನೋಡಿ ನಮಗೆ ತೀರ್ಥ ದೇವಸ್ಥಾನದ ಇದರಿಂದ ಬರ್ತದಲ್ವಾ, ವಿಗ್ರಹಕ್ಕೆ ಅಭಿಷೇಕ ಆದ ನೀರೆಲ್ಲ ಬರ್ತದೆ. ನಮಗೆ ಅದನ್ನು ಈಗ ತಕೊಂಡು ಈಗ ಬಾಯಿಗೆ ತಗೊಳ್ಳೋದು, ಈಗ ತಲೆಗೆ ಹಾಕುವುದೆಲ್ಲ ಅಭ್ಯಾಸ ಇದೆ ನಮಗೆ. ಬಟ್ ಶಿವನ ಪ್ರಸಾದವನ್ನು ಕೂಡ ಅರ್ಚಕರು ಕೊಟ್ಟದ್ದು ಬಿಟ್ಟು ಶಿವಲಿಂಗದ ಮೇಲೆ ಏನೆಲ್ಲ ಹಾಕಿದ್ದಾರೆ ಅದನ್ನು ಯಾವುದನ್ನು ಕೂಡ ನೀವು ತಗೊಳ್ಬಾರ್ದಂತೆ ಇದೆ. ಇದೆಲ್ಲ ಪ್ರಿಕಾಷನರಿ ಮೆಜರ್ಸ್ ಮಾಡಿದ್ದು. ಅಲ್ಲಿ ಚಂಡ ಎನ್ನುವ ಇದ್ದಾನೆ, ಆ ಚಂಡ ಎನ್ನುವ ಶಿವಗಣಕ್ಕೆ ಶಿವಲಿಂಗದ ಮೇಲೆ ಏನೆಲ್ಲ ಆಗ್ತೇವೆ ಅದನ್ನು ಚಂಡನಿಗೆ ಮಾತ್ರ ಅದರ ಅಧಿಕಾರ ಇರುವುದು. ಆದ್ರಿಂದ ನೀವು ಅದನ್ನು ತಿನ್ನಬಾರ್ದು, ಅರ್ಚಕರು ಕೊಟ್ಟರೆ ಮಾತ್ರ ತಗೊಳ್ಬೋದು ಅಂತೆಲ್ಲ ಹೇಳಿದ್ದು. ಯಾಕೆ ಅಂತ ಹೇಳಿದ್ರೆ ಪ್ರಿಕಾಷನರಿ ಮೆಜರ್ಸ್. ಏನು ಅಂತ ಹೇಳಿದ್ರೆ, ಶಿವನಿಗೆ ಯಾವ ದೇವರಿಗೆ ಆಗದ್ದೆಲ್ಲ ಶಿವ ಸ್ವೀಕಾರ ಮಾಡ್ತಾನೆ. ಒಂದು ಹೂವಿನಲ್ಲಿ ಏನು ಹಾಲು ಬರ್ತದೆ ಅಂತ ಯಾವ ಹೂವನ್ನು ಕೂಡ ದೇವರಿಗೆ ಬಳಸಬಾರ್ದು ಅಂತ ಇದೆ. ಯಾಕೆ ಅಂತ ಹೇಳಿದ್ರೆ ಹಾಲು ಬರುವಂತ ಹೂವು ಉಂಟಲ್ವ, ಅದು ವಿಷಕಾರಿ ಯಾವತ್ತು ಕೂಡ. ಶಿವನಿಗೆ ಏನೆಲ್ಲ ದತ್ತುರ ಬಿಲ್ವ ಏನೆಲ್ಲ ಹಾಕ್ತಾರೆ, ಮತ್ತೊಂದು ಹೂ ಇದ್ದಲ್ವ ಅದ್ರ ಹೆಸರು ನಂಗೆ ಬರ್ತಾ ಇಲ್ಲ, ಅದೆಲ್ಲ ವಿಷಕಾರಿ ಹೂವು ಅದೆಲ್ಲ. ಮತ್ತೆ ಶಿವನಿಗೆ ಕಾಯಿ ಕೂಡ ಹಾಗೆ, ವಿಷಕಾರಿ ಕಾಯಿಗಳೇ ಶಿವನಿಗೆ ಇಷ್ಟ ಅಂತ ಹೇಳಿದ್ರೆ ಬಳಸುವುದು ಅದನ್ನೇ.
ಯಾಕೆಂತೇಳಿ ಶಿವ ಆದಿದೇವ ಅರಣ್ಯದಲ್ಲಿ ಕಾಡು ಮನುಷ್ಯರ ಮಧ್ಯೆ ಎಲ್ಲ ಪೂಜಿಸಲ್ಪಡ್ತಿದ್ದ, ಕಲ್ಲಿನ ರೂಪದಲ್ಲಿ ಲಿಂಗದ ರೂಪದಲ್ಲಿ ಪೂಜಿಸಲ್ಪಡ್ತಿದ್ದದ್ದು. ಸೊ ಶಿವನಿಗೆ ಅಂಥದ್ದನ್ನೆಲ್ಲ ಅವರು ಅರ್ಪಿಸ್ತಿದ್ರು, ಕಾಡು ಹೂಗಳನ್ನೆಲ್ಲ. ಪೂಜಾದಲ್ಲಿ ಕೂಡ ಶಿವಪುರಾಣದಲ್ಲೆಲ್ಲ ಶಿವನಿಗೆ ಅಂಥ ವಿಷಕಾರಿ ವಸ್ತುಗಳನ್ನೇ ಬಳಸುವ ಪರಿಪಾಠ ಇದ್ದ ಕಾರಣ, ಇನ್ನು ಪಾರಸಲಿಂಗ ಅಂತ ಇದೆ, ಪಾದರಸದಿಂದ ಮಾಡುವ ಲಿಂಗ, ಅದು ತುಂಬಾ ವಿಷಕಾರಿ. ಅದಕ್ಕೆ ಹಾಕಿದ್ದ ನೀರು ಕೂಡ ವಿಷ ಆಗ್ತದೆ. ಸೊ ಇದೆಲ್ಲ ಇದ್ದ ಕಾರಣ ನೀವು ಗೊತ್ತಿಲ್ಲದೆ ಅದನ್ನು ಹೀಗೆ ಮಾಡಿ ತಲೆಗೆ ಹಾಕಿ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ಹಿಂದಿನವರಿಗೆ, ಅಥವಾ ಅದು ಪ್ರಸಾದವನ್ನು ಗೊತ್ತಿಲ್ಲ ತಿಂದು ಅದರಲ್ಲಿ ವಿಷಕಾರಿ ವಸ್ತು ಇದೆ. ಅದಕ್ಕೆ ಅರ್ಚಕರು ಕೊಟ್ಟರೆ ಮಾತ್ರ ತಗೊಳ್ಬೇಕು, ಇಲ್ಲದಿದ್ದರೆ ಅದು ಚಂಡನಿಗೆ ಸಂಬಂಧಪಟ್ಟದ್ದು, ನೀವು ಮುಟ್ಟಬಾರ್ದು ಅಂತ. ಸೊ ಒಂದು ಕಾರಣ ಅದನ್ನು ದಾಟಬಾರ್ದು ಅಂತ ಹೇಳಿದ್ರೆ, ಅಲ್ಲಿ ಏನು ಎನರ್ಜಿ ಇದೆ, ಇದಾಗ್ತದೆ, ಅಲ್ಲಿ ಸುಟ್ಟು ಹೋಗ್ತೀರಿ ಅಂತಲ್ಲ. ಒಂದು ಶಿವನ ಲಿಂಗಕ್ಕೆ ಏನು ಹಾಕಿರ್ತಾರೆ ಗೊತ್ತಿರೋದಿಲ್ಲ ನಮಗೆ, ಯಾವ ವಿಧಾನ ಎಲ್ಲ ಅದಕ್ಕೆ ಇದೆ. ಕೆಲವೆಲ್ಲ ಪಾಷಾಣ ಲಿಂಗದಲ್ಲೆಲ್ಲ ತುಂಬ ವಿಧಾನ ಇದೆ, ಅದಕ್ಕೋಸ್ಕರ ಹೇಳಿದ್ದಾರೆ. ಇನ್ನೊಂದು ಏನಂತ ಹೇಳಿದ್ರೆ, ಅರ್ಧನಾರೀಶ್ವರ ತತ್ವ ಆದ ಕಾರಣ ಶಿವನಿಗೆ ಅರ್ಧ ಸುತ್ತು ಬರಬೇಕಂತ ಒಂದು ಬಂದಿದೆ. ಇನ್ನೊಂದು ಏನಂತ ಹೇಳಿದ್ರೆ, ಶಿವ ಪರಿಪೂರ್ಣ, ಶಿವನಿಗೆ ದಿಗಂಬರ ಆತ, ಆತನಿಗೆ ಏನು ಇದೇ ಇಲ್ಲ, ಎಲ್ಲೇ ಇಲ್ಲ, ಆತ ಅನಂತ ಆತ. ಆದ್ರಿಂದ ಅವನಿಗೆ ಪೂರ್ತಿ ಸುತ್ತು ಬರಲಿಕ್ಕೆ, ಪೂರ್ತಿ ಅವನನ್ನ ಪರಿಕ್ರಮ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇರದ ಕಾರಣ ಆತನಿಗೆ ಅರ್ಧ ಪರಿಕ್ರಮ ಮಾತ್ರ ಮಾಡಬಹುದು ಅಂತ ಬಂದಿದೆ. ಸೊ ಇದೇ ಅದಕ್ಕೆ ಆನ್ಸರ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇದೆಲ್ಲ ಕಾರಣದಿಂದ ಶಿವನಿಗೆ ಆ ರೀತಿ ಮಾಡಿದ್ದಾರೆ. ಕೆಲವು ಕಡೆ ಹಾಗೇನಿಲ್ಲ, ಶಿವನಿಗೆ ಪೂರ್ತಿ ಸುತ್ತು ಕೂಡ ಬರುವ ವ್ಯವಸ್ಥೆ ಇದೆ. ಇವನ್ ಕಾಶಿಯಲ್ಲಿ ಕೂಡ ನಾವು ಪೂರ್ತಿ ಸುತ್ತು ಬರ್ಬೋದು ಶಿವನಿಗೆ. ಸೊ ಇದೆಲ್ಲ ಸ್ಟೋರಿ ಅಲ್ಲ, ಅದಕ್ಕೆ ಏನು ಶಕ್ತಿ ಇದೆ, ಇನ್ನು ಇದೇ ಕತೆ. ಈ ಜನರಿಗೆ ಇಂಥದೇ ಕತೆ ಇಷ್ಟ ಆಗುವುದು, ಏನು ಲಾಜಿಕಲ್ಲಿ ಯೋಚನೆ ಮಾಡೋದಿಲ್ಲ. ಸೊ ಅಷ್ಟೇ ಇರುವಂಥದ್ದು. ಶಿವನಿಗೆ ಶಿವ ಪರಿಪೂರ್ಣ, ಆತನನ್ನು ನಾವು ಪೂರ್ತಿಯಾಗಿ ನಾವು ಅವನನ್ನು ಸುತ್ತು ಬರಲಿಕ್ಕೆ, ಆತನಿಗೆ ಪರಿಕ್ರಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅರ್ಧ ಸುತ್ತು ಬರೋದು. ಇನ್ನೊಂದು ಅರ್ಧನಾರೀಶ್ವರ, ಮತ್ತೊಂದು ವಿಷಕಾರಿ ವಸ್ತು ಇರುವ ಕಾರಣ, ಶಿವಲಿಂಗಕ್ಕೆ ಅರ್ಪಣೆ ಮಾಡುವ ವಿಧಿ ಇರುವ ಕಾರಣ ಅದನ್ನು ದಾಟಬಾರ್ದು ಅಂತ ಹೇಳಿದ್ದಾರೆ ಅಷ್ಟೇ.